ಸೊ ಮೊದಲನೇ ಬಾರಿಗೆ ತಂದಿದ್ದು ನಮ್ಮ ಪಕ್ಷ ಕಾಂಗ್ರೆಸ್ ಅಂತ ನಾವು ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ತೀವಿ. ಹಾಗೆಯೇ ಮೊನ್ನೆ ನಡೆದಂಥ ಏನು ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನನ್ನು BJP ಸರ್ಕಾರ ಅವರು ತರಾತುರಿಯಾಗಿ ಭಾಳ ಅರ್ಜೆಂಟಾಗಿ ನಮ್ಮೆಲ್ರಿಗೂ ಆಹ್ವಾನ ಕೊಟ್ಟರು. ಆಮೇಲೆ ಡೀಟೇಲ್ಸ್ ಕೂಡ ಅವರು ಭಾಳ ಆ ಬಿಲ್ ಬಗ್ಗೆ ಕೊಟ್ಟಿರಲಿಲ್ಲ. ಸೊ ಆಮೇಲೆ 17 ಏಪ್ರಿಲ್ 2026 ಸೊ ಅವತ್ತು ಕೂಡ ಬಿಲ್ ಕೂಡ ಡಿಫೀಟ್ ಆಯಿತು. 2/3% ಮೆಜಾರಿಟಿ ಸಿಗಲಿಲ್ಲ. ಬಟ್ ಇದರ ಅರ್ಥ ನಾವು ಮಹಿಳಾ ವಿರೋಧಿ ಅಂತಲ್ಲ. ಈಗಾಗಲೇ ಹೇಳ್ದಂಗೆ ರಾಜೀವ್ ಗಾಂಧಿ ಅವ್ರು ತಂದಿದ್ದರು. ಮಹಿಳೆಯರು ಕೂಡ ನಮ್ಮ ಪಕ್ಷ ತಾವೆಲ್ಲೂ ನೋಡ್ಬೋದು ಎಷ್ಟು ಸಪೋರ್ಟ್ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಆಗಲಿ ಎಲ್ಲರೂ ಕೂಡ ಮಹಿಳೆಯರಿಗೂ ಸಪೋರ್ಟ್ ಮಾಡ್ತೀವಿ. ಚಿಕ್ಕೋಡಿಯ ಪಟ್ಟಣದ ನಾಗರಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿಯದ್ದು ಕೇವಲ ಮೊಸಳೆ ಕಣ್ಣೀರು. ಮೊನ್ನೆ ಸಂಸತ್ತಿನಲ್ಲಿ ಬಿಜೆಪಿ ಮಹಿಳಾ ಮಸೂದೆ ಮೀಸಲಾತಿ ಬಿಲ್ಲನ್ನು ತರಾತುರಿಯಲ್ಲಿ ಮಂಡಿಸಲು ಮುಂದಾದರು. ಮಸೂದೆ ಮಂಡನೆ ಆಗುವ ಒಂದು ದಿನದ ಮೊದಲ ಮಾತ್ರ ಇನ್ನುಳಿದ ಸಂಸದರಿಗೆ ಮಸೂದೆ ಮಾಹಿತಿಯನ್ನು ನೀಡಿದರು. ಕಾಂಗ್ರೆಸ್ ಸರ್ಕಾರ ಮಹಿಳಾ ವಿರೋಧಿ ಅಲ್ಲ ಎಂದು ಪ್ರಿಯಾಂಕಾ ಜಾರಕಿಹೊಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗೂಡಾ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗಳಿ, ಮುಖಂಡರಾದ ಪ್ರಭಾಕರ್ ಕೋರೆ, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಪಾಟೀಲ್, ತನುಜಾ ಸಿಂಗೆ, ಲಕ್ಷ್ಮೀ ಪಾಟೀಲ್, ಸಿದ್ದಿಕ್ ಅಂಕಲಗಿ, ಗಣೇಶ್ ಮೊಹಿತೆ, ರುದ್ರಪ್ಪ ಸಂಗಾಪುರ್, ರಾಜೀವ್ ಕೊಟಗಿ, ಉಮರ್ ಎಂ ಪಠಾಣ್, ರಾಮಕೃಷ್ಣ ಪಾನ್ಗುಡೆ, ಸಂಗೀತಾ ಕಾಂಬಳೆ, ಭೀಮಾ ಕಾಂಬಳೆ ಮುಂತಾದವರು ಉಪಸ್ಥಿತರಿದ್ದರು. ಮೀಸಲಾತಿ ಬಗ್ಗೆ ನಡೆದಂತಹ ಆರೋಪಗಳ ಬಗ್ಗೆ ಘಟನೆಗಳ ಬಗ್ಗೆ ಸವಿಸ್ತರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾಡಲಿಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಕುಮಾರಿ ಚಿಕ್ಕೋಡಿಯ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಜೊತೆಯಲ್ಲಿ ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ನಿರ್ಮಲಾ ಪಾಟೀಲ್ ಅವರಿದ್ದಾರೆ. ನಮ್ಮ ಪಕ್ಷದ ಹಿರಿಯ ಉಪಾಧ್ಯಕ್ಷರಾದಂಥ ಪ್ರಭಾಕರ್ ಕೋರೆ ಅವರಿದ್ದಾರೆ. ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗಣೇಶ್ ಮೊಹಿತೆ ಅವರಿದ್ದಾರೆ. ಜಿಲ್ಲಾ ಅಧ್ಯಕ್ಷರಾದಂಥ ಯುವ ಕಾಂಗ್ರೆಸ್ನ ನಮ್ಮ ಅಂಕಲಿಗೆ ಅವರಿದ್ದಾರೆ. ಮತ್ತು KPCC ಸದಸ್ಯರಾದ ರಾಜೀವ್ ಕೊಟಗಿ ಅವರಿದ್ದಾರೆ. ಮತ್ತು ನಿಮ್ಮೆಲ್ಲರನ್ನ ಸ್ವಾಗತ ಮಾಡಿ ನೇರವಾಗಿ ವೇಳೆಯನ್ನು ನಿಮಗೆ ವ್ಯರ್ಥ ಮಾಡಿದ್ದೇನೆ. ಸಾಮಾನ್ಯ ಸಂಸದರು ಪತ್ರಿಕಾಗೋಷ್ಠಿಯನ್ನು ಭಾಳಷ್ಟು ಜನ ಮಹಿಳಾ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ಅವ್ರನ್ನೂ ಕೂಡ ಸ್ವಾಗತ ಮಾಡಿ ನೇರವಾಗಿ ಪತ್ರಿಕಾಗೋಷ್ಠಿಗೆ ಸಂಸದರು ಹೋಗ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡು ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸಿ ನಾನು ಅವರಿಗೆ ನಮಸ್ಕಾರ. ಇವತ್ತಿನ ಪ್ರೆಸ್ ಮೀಟ್ ನಮ್ಮ ಹಿರಿಯರು ಮಾಡಿದಂಥ ಮಹಿಳೆಯರ ಹೋರಾಟಕ್ಕಾಗಿ 33% ರಿಸರ್ವೇಷನನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರು ಮೊದಲನೇದಾಗಿ ಅವರು ಈ ಮಸೂದೆಯನ್ನು ತಂದಿದ್ದರು. ಫಸ್ಟ್ ಆಫ್ ಆಲ್ ಅದು ಇಂಟ್ರೊಡ್ಯೂಸ್ ಆಗಿದ್ದು ಲೋಕಲ್ ಲೆವೆಲ್ ಬಾಡೀಸಲ್ಲಿ, ಮುನ್ಸಿಪಾಲ್ಟೀಸಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ, ತಾಲೂಕ್ ಪಂಚಾಯತಲ್ಲಿ, ಅಲ್ಲಿ ಎಲ್ಲ ಮಹಿಳೆಯರಿಗೆ ರಿಸರ್ವೇಷನ್ ಇದೆ. ಬಟ್ MLA MPಗಳು ಮಿನಿಸ್ಟ್ರಲ್ಲಿ ಆ ಲೆವೆಲಲ್ಲಿ ಇಲ್ಲ. ಸೊ ಮೊದಲನೇ ಬಾರಿಗೆ ತಂದಿದ್ದು ನಮ್ಮ ಪಕ್ಷ ಕಾಂಗ್ರೆಸ್ ಅಂತ ನಾವು ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ತೀವಿ. ಹಾಗೆಯೇ ಮೊನ್ನೆ ನಡೆದಂಥ ಏನು ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನನ್ನು BJP ಸರ್ಕಾರ ಅವರು ತರಾತುರಿಯಾಗಿ ಭಾಳ ಅರ್ಜೆಂಟಾಗಿ ನಮ್ಮೆಲ್ರಿಗೂ ಆಹ್ವಾನ ಕೊಟ್ಟರು. ಆಮೇಲೆ ಡೀಟೇಲ್ಸ್ ಕೂಡ ಅವರು ಭಾಳ ಆ ಬಿಲ್ ಬಗ್ಗೆ ಕೊಟ್ಟಿರಲಿಲ್ಲ. ಸೊ ಆಮೇಲೆ ಒಂದು ದಿವಸಕ್ಕಿಂತ ಮುಂಚೆ ಅಷ್ಟೇ ಕೊಟ್ಟಿರೋದು. ಸೊ ಒಂದು ದಿವಸದಲ್ಲಿ ನಮಗೆ ನಮ್ಮ ಒಪಿನಿಯನ್ನ ತಿಳಿಸ್ಬೇಕಾಗಿತ್ತು. ಅವತ್ತು ಸೆಷನ್ದಲ್ಲಿ 17 ಏಪ್ರಿಲ್ 2026. ಸೊ ಅವತ್ತು ಕೂಡ ಬಿಲ್ ಕೂಡ ಡಿಫೀಟ್ ಆಯಿತು. 2/3% ಮೆಜಾರಿಟಿ ಸಿಗಲಿಲ್ಲ. ಬಟ್ ಇದರ ಅರ್ಥ ನಾವು ಮಹಿಳಾ ವಿರೋಧಿ ಅಂತಲ್ಲ. ಈಗಾಗಲೇ ಹೇಳ್ದಂಗೆ ರಾಜೀವ್ ಗಾಂಧಿ ಅವ್ರು ತಂದಿದ್ದರು. ಮಹಿಳೆಯರು ಕೂಡ ನಮ್ಮ ಪಕ್ಷ ತಾವೆಲ್ಲೂ ನೋಡ್ಬೋದು ಎಷ್ಟು ಸಪೋರ್ಟ್ ಮಾಡ್ತೀವಿ.
ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಆಗಲಿ ಎಲ್ಲರೂ ಕೂಡ ಮಹಿಳೆಯರಿಗೂ ಸಪೋರ್ಟ್ ಮಾಡ್ತೀವಿ. ಹಾಗೆಯೇ ನಮ್ಮ ಸರ್ಕಾರದಲ್ಲಿ ಈವನ್ ಏನು ಮೆನ್ಸ್ಟ್ರಲ್ ಬಿಲ್ ಏನಿದೆ, ಪಾಲಿಸಿ ಏನಿದೆ, ಅದು ನಮ್ಮ ಸರ್ಕಾರ ಲಾಗು ಮಾಡುವಂಥದ್ದು ಭಾಳ ಯಶಸ್ವಿಯಾಗಿ. ಸೊ ಹಾಗಾಗಿ ಯಾವತ್ತೂ ಕೂಡ ಮಹಿಳೆಯರ ವಿರೋಧಿ ಅಲ್ಲ. ಹಾಗೆಯೇ BJP ಸರ್ಕಾರ ನಾವು ಕ್ವಶನ್ ಮಾಡೋದೇನೆಂದರೆ, ಮಣಿಪುರದಲ್ಲಿ ನಡೆದಂಥ ಘಟನೆಗಳಿಗೆ ಅಲ್ಲಿ ಸಾಕಷ್ಟು ಮಹಿಳೆಯರಿಗೆ ಸ್ಥಳಾಂತರ ಆದರು. ಆಮೇಲೆ ಹತ್ರಾಸ್ UPಯಲ್ಲಿ ನಡೆದಂಥ ರೇಪ್ ಕೇಸಲ್ಲಿ ಅವತ್ತು ಕೂಡ ಅಲ್ಲಿ ಸರ್ಕಾರ, ಅವ್ರದ್ದೇ ಸರ್ಕಾರ ಇತ್ತು, ಅವರು ಕೂಡ ಯಾಕೆ ಆ ಕೇಸಲ್ಲಿ ಸಪೋರ್ಟ್ ಮಾಡಲಿಲ್ಲ? ಪಾಪ ಹೆಣ್ಮಕ್ಳಿಗೆ, ಅವ್ರ ಫ್ಯಾಮ್ಲಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಆವಾಗ ರಾಹುಲ್ ಗಾಂಧಿ ಅವರು, ನಮ್ಮ LOP ಅವರು ಅವ್ರ ಫ್ಯಾಮ್ಲಿಗೆ ಹೋಗಿ ಭೇಟಿಯಾಗಿದ್ದರು. ಸೊ ಇಂಥ ಸಿಚುವೇಶನ್ಗಳಲ್ಲಿ ಅವಾಗ ಯಾಕೆ ಧ್ವನಿ ಎತ್ತಿಲ್ಲ BJP ಸರ್ಕಾರ? ಈಗ ಯಾಕೆ ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಕ್ವಶನ್ ಕೇಳ್ತಾ ಇದ್ದೀವಿ. ಸೊ ಈ ಪ್ರೆಸ್ ಮುಖಾಂತರ ನಾವು ಹೇಳಿಕೆ ಬಯಸ್ತೇವೆ, ನಾವು ಯಾವತ್ತೂ ಮುಂದೆ ಕೂಡ ಮಹಿಳಾ ವಿರೋಧಿ ಅಲ್ಲ, ಮುಂದೆ ಕೂಡ ಇನ್ನೂ ಹೆಚ್ಚಿನ ಮಹಿಳೆಯರು ಬರಲಿ ಅಂತ ನಮ್ಮದು ಆಸೆ ಇದೆ. ಸ್ಟೇಟಲ್ಲಾಗಿರಲಿ, ಪಾರ್ಲಿಮೆಂಟಲ್ಲಾಗಿರಲಿ, ಅವರು ಕೂಡ ಹೆಚ್ಚು ಬರಬೇಕಂತ ನಮ್ದು ಆಸೆ ಇದೆ. ಬಿಕಾಸ್ ವಿ ಆರ್ ಹಾಫ್ ದ ಪಾಪ್ಯುಲೇಷನ್, 50% ಆದಿ ಆಬಾದಿ ಅಂತ ಏನು ಅವರೇ ಬಿಲ್ಲನ್ನು ಹಿಂದಿಯಲ್ಲಿ ಇದು ಮಾಡಿದ್ದಾರೆ. ಹಾಗೆಯೇ ಇದನ್ನು ಡಿಲಿಮಿಟೇಷನ್ ಜೊತೆ ಕ್ಲಬ್ ಮಾಡಿರೋದನ್ನ ನಾವು ವಿರೋಧ ಮಾಡಿರೋದು. ತಮ್ಮ 2000 ಮುಂದಿನ ಎಲೆಕ್ಷನ್ 2029 ತಮ್ಮ ಏನು ವೋಟ್ ಗಳಿಸಲಿಕ್ಕೆ ಹೆಚ್ಚಿನ ತಮ್ಮ ಏರಿಯಾಸ್ ಕವರ್ ಮಾಡಲಿಕ್ಕೆ ಒಂದು ಈಸಿ ಪಾತ್ವೇ ಮಾಡ್ಕೊಂಡಿದ್ದಾರೆ. ಹಾಗೆಯೇ ತಾವು ನೋಡ್ಬೋದು, ಇಡಿ ಮತ್ತು CBI ಎಲ್ಲ ತಮ್ಮ ಮುಖಾಂತರ ನಮ್ಗೆ ಹೇಗೆ ಬೇಕೋ ಆಗಿ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಇಟ್ ಶುಡ್ ನಾಟ್ ಬಿ ಆಟೋಕ್ರೆಟಿಕ್ ಗವರ್ನೆನ್ಸ್, ಇಟ್ ಶುಡ್ ಬಿ ಡೆಮೊಕ್ರೆಟಿಕ್. ಸೊ ಇದು ನಮ್ಮ ಏನು ಫೆಡ್ರಲ್ ಬೇಸ್ ಏನಿದೆ ನಮ್ಮ ಸಂವಿಧಾನದ್ದು, ಅಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡೂ ಕೂಡಿ ಹೋಗಬೇಕು ಯಾವುದೇ ನಿರ್ಧಾರ ತೊಗೊಂಡ್ರು. ಸೊ ಹಾಗಾಗಿ ಇದನ್ನು ಧಕ್ಕೆ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಪಕ್ಷಗಳನ್ನು ಸಮ್ಮತಿಯನ್ನು ತಗೊಂಡು ಮುಂದೆ ಯಾವುದೇ ಬಿಲ್ ಪಾಸ್ ಮಾಡಿದ್ರು ಎಲ್ಲ ಪಕ್ಷದ ಸಮ್ಮತಿ ತೊಗೊಂಡು ಮಾಡಬೇಕಂತ, ದಿಸ್ ಈಸ್ ಹೌ ಕಾನ್ಸ್ಟಿಟ್ಯೂಷನ್ ಶುಡ್ ಗೋ, ದ ಡೆಮೋಕ್ರಸಿ ಶುಡ್ ರನ್ ಅಂತ ನಾನು ಹೇಳಿಕೆ ಬಯಸ್ತೇನೆ. ಮೊನ್ನೆ ಆದಂಥ ಒಂದು ಅಮೆಂಡ್ಮೆಂಟ್ಗಳು ತಿರಸ್ಕರಿಸ ಆಗಿದೆ, ಅದರ ಎಫೆಕ್ಟ್ ಬಂಗಾಳ ಎಲೆಕ್ಷನ್ ಮ್ಯಾಗ ಆಗ್ಬೋದಾ? ಯಾವ ಇದು ಡಿಲಿಮಿಟೇಷನ್ ಇಲ್ಲ, ಆಗಲ್ಲ. ಸಮೀಪ ಬಂಗಾಳ ಎಲೆಕ್ಷನ್ ಇಟ್ಕೊಂಡ ಈ ರೀತಿ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಕ್ ಹೋಗಿದ್ರು. ಹೌದು, ಮಹಿಳೆಯರ ಪರವಾಗಿ ಅಂತ ಹೇಳಿ ಒಂದು ಅವ್ರು ಬೇಸ್ ಇಟ್ಕೊಂಡು ಹೋಗ್ತಾ ಇದ್ರು. ತಮಿಳ್ನಾಡು, ಅಸ್ಸಾಂ, ಕೇರಳದಲ್ಲಿ ಎಲೆಕ್ಷನ್ ಇದು, ಅದನ್ನು ಎಫೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಲ್ಲ. ಮೇಡಮ್, ಈಗ ನಮ್ಮ ಕ್ಷೇತ್ರದ ಬಹಳಷ್ಟು ಬರಗಾಲ ಪರಿಸ್ಥಿತಿ ಎದುರಾಗ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆ ಇದೆ, ಮೇವಿನ ಸಮಸ್ಯೆ ಇದೆ. ಸರ್, ಈಗಾಗಲೇ ಕೆನಾಲ್ಗಳಲ್ಲಿ ಘಟಪ್ರಭಾ ಸಾಕಷ್ಟು ಅಧಿಕಾರಿಗಳ ಜೊತೆ ಮಾತಾಡಿ ಸಚಿವರು ಕೂಡ ನಿರಂತರವಾಗಿ ನೀರು ಬಿಡುಗಡೆ ಮಾಡುವಂಥ ಅವರು ಸೂಚನೆ, ಇಟ್ಸ್ ಸ್ಟ್ಯಾಂಡಿಂಗ್ ಇದು ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸೇ. ಸೊ ಇನ್ನೂ ಬೇಕಾದರೆ ಈಗ ಯಾಕಂದರೆ ಬಿಕಾಸ್ ಇವ್ಯಾಪರೇಷನ್ ರೇಟ್ ಆಲ್ಸೋ ಮ್ಯಾಟರ್ಸ್, ನಿಂತಲ್ಲೇ ಕಾವಾಗಿ ಇದಾಗುತ್ತೆ ಇವ್ಯಾಪರೇಟ್. ಸೊ ಫ್ಲೋ ಇರಬೇಕಂತಂದರೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬೇಕಂದರೆ ಹೆಚ್ಚುವರಿ ಮಾಡ್ತೀವಿ. ಮೇಡಮ್, ಈಗ ಗೋಟೂರು ರೋಡ್ ಒಂದು ಭಾಳ ಹದಗೆಟ್ಟು ಹೋಗಿದೆ. ಸ್ಟೇಟ್ದವರು ಸೆಂಟ್ರಲ್ದವ್ರ ಹೆಸರು ಇರ್ತಾರೆ, ಅವರು ನಿಮ್ದು ಇರ್ತಾರೆ. ಹೌದು ಸರ್, ಕರೆಕ್ಟ್. ಇವತ್ತೇ ಕೂಡ ನಾವು ಮಾತಾಡಿದ್ದೀನಿ, ಇನ್ನು 5 ದಿವಸದಲ್ಲಿ ಮಾಡ್ತೀನಿ ಅಂತಾರೆ. ಅದು ಆ್ಯಕ್ಚುಲಿ ಮೇಂಟೆನೆನ್ಸ್, ಬೋತ್ ಅವ್ರ ಮೇಂಟೆನೆನ್ಸ್ ಮಾಡಬೇಕಾಗಿದೆ. ಬಟ್ ಡಿಲೇ ಯಾಕಾಗ್ತಾಯಿದೆ ಅಂದರೆ ಇಟ್ಸ್ ಬಿಕಾಸ್ ದ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಅವರು. ಬಟ್ ಈಗ ಸದ್ಯಕ್ಕೆ ನಾವು ಮೇಂಟೆನೆನ್ಸ್ ಮಾಡಿದರೆ ಅದನ್ನು ಸ್ವಲ್ಪ ಒಂದು ಮಟ್ಟಕ್ಕೆ ತರುವಂತ ನಾವು ಪ್ರಯತ್ನ ಮಾಡ್ತೀವಿ. 6 ತಿಂಗಳಿಂದ ಮೇಡಮ್ ಇದೇ ಪರಿಸ್ಥಿತಿ, ಅದೇ ಭರವಸೆ ಕೊಡ್ತಾ ಇದೆ ಅಧಿಕಾರಿಗಳಾಗಲಿ? ಇಲ್ಲ, ನಾನೇ ಖುದ್ದಾಗಿ ಇವತ್ತು ಮಾತಾಡಿದ್ದೀನಿ ಅಧಿಕಾರಿ ಜೊತೆ. ಅವರು 4-5 ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಾನೇ ಖುದ್ದಾಗಿ ಹೋಗಿ ವಿಸಿಟ್ ಮಾಡ್ತೀನಿ. ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ MLAs ಎಷ್ಟೋ ಜನ ಅಧಿಕಾರಿಗಳಿಗೆ ಫೋನ್ ಮಾಡಿ ಸೂಚನೆ ನೀಡಿದ್ದಾರೆ, ಯಾವ ಕ್ರಮ ಆಗಿದೆ. ಆದರೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮನೂ ತಗೊಂಡಿಲ್ಲ. ಯಾವ್ದು ರೋಡ್ ಬಗ್ಗೆ ಒಂದು ಗುಂಡಿ ದೊಡ್ಡ ಗುಂಡಿ ಆಗಿರೋದು ಅದನ್ನೇ ಮುಚ್ಚಬೇಕಾಗಿತ್ತು, ಅದು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಆಕ್ಷನ್ ವರ್ಕ್ ಆರ್ಡರ್ ಕೊಡ್ಬೇಕಂತ ಅವರು ಇದು ಮಾಡ್ತಾ ಇದ್ದಾರೆ. ಸೊ ಬಟ್ ಈಗ 4-5 ದಿವಸ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ದಾರೆ. ಬಟ್ ಇನ್ ಕೇಸ್ ಆ ಥರ ಮತ್ತೆ ಐ ವಿಲ್ ಟೇಕ್ ಆ್ಯಕ್ಷನ್.